ಕಾಳಿಗೆ ಕಾಳಿಂಗಪ್ಪ ಅವ್ರಿಗೆ ಎಂತ ಇಲ್ಲ ತಮ್ಮನವ್ರೆ, ಒಂದ್ 4 ಜನ ಮುತ್ತೈದರನ್ನ ಕರ್ಕೊಂಡು ಅರಿಶಿನ ಕುಂಕುಮಕ್ಕೆ ಹೋದಂಗ್ ಹೋಗ್ತಿದ್ರಲ್ಲ ಕ್ಯಾನ್ವರ್ಸ್ಗೆ. ಏನು ವರ್ಕೌಟ್ ಆಗಲ್ಲ ನೋಡಿ. ನಾ ಪಕ್ಷನ ಕಾದೆ ಕಾಕಿ ಚಾಕು ಚೂರಿ ಹಣ ಎಂಡ ಹೆಂಗ್ ಸೇರ್ಬಿಟ್ಟದೆ. ಆದ್ರೆ ನನ್ನ ಹತ್ರ ಇರೋ ಒಂದೇ ಒಂದ್ ಅಸ್ತ್ರ ನಿನ್ನಷ್ಟು ಸೈನ್ಯನ ಧೂಳಿಪಟ ಮಾಡಿ ಹಾಕುತ್ತೆ. ನಗರದ ಅಣ್ಣಮ್ಮ ಲೇಔಟ್ ಕ್ಷೇತ್ರದ ಉಪಚುನಾವಣೆಯ ಮತದಾನ ಬಿರುಸಿನಿಂದ ಆರಂಭಗೊಂಡಿದೆ. ಬೆಳಿಗ್ಗೆಯಿಂದಲೇ ಮತಗಟ್ಟೆಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದ ಜನರು ಉತ್ಸಾಹದಿಂದ ಮತ ಚಲಾಯಿಸುತ್ತಿದ್ದಾರೆ. ಕುರ್ಚಿ ಗುರ್ತಿಗೆ ಓಟ್ ಹಾಕ್ಬೇಕು, ಮರಿಬೇಡಿ. ಲಲಿತಮ್ಮವ್ರಿಗೆ ಓಟ್ ಹಾಕ್ಬೇಕು. ತ್ರಿಶೂಲ ಗುರುತು ಮರಿಬಾರ್ದು. ಕರ್ಕೊಂಡು ಇಂದು ನಡೆದ ಉಪಚುನಾವಣೆಯ ಮತದಾನ ಶಾಂತಿಯುತವಾಗಿ ಅಂತ್ಯಗೊಂಡಿದೆ. ದೊಡ್ಡಪ್ಪಾಜಿ ಮಂಡ್ಯದಿಂದ ಚೋಲ ತರಿಸಿ ಕೀರ್ ಮಾಡ್ಸಿದೀನಿ. ಅವರೆಗಳು ಉಪ್ಪಿಟ್ಟು ಮಾಡ್ಸಿದ್ರೆ ಒಳ್ಳೆ ಜನಗಳ ಸಪೋರ್ಟ್ ಮಾಡಿದ್ರೆ ಭವಿಷ್ಯ ಚೆನ್ನಾಗಿದೆ. ಇಲ್ಲಿದ್ದು ಎಲ್ಲ ಉಂಡ್ಕೊಂಡು ಹೋಗ್ಬೇಕು. ಮಂಜು ಸರಿ ಇರಲ್ಲ. ದೊಡ್ಡೋರ್ ಮುಂದೆ ಮರ್ಯಾದೆ ಕೆಡಿಸ್ಕೊಂಡ್ಬಿಡ್ತೀರಾ. ನಿಂತ್ಕೊಳ್ರಿ. ಏನ್ರಿ ಮದುವೆಗೆ ಅಂತ ಬಂದಿದೀವಿ, ಏನಿದಲ್ಲ? ಸಾಹೇಬ್ರೆ, ಅದು ನಮಸ್ಕಾರ ಸರ್. ಯಾರಪ್ಪ ನೀನು? ಏನಿದಲ್ಲ ಗೂಂಡ ಇದು? ಸಾರಿ ಸರ್, ವಿಷಯ ಇಷ್ಟೇ ಸರ್. ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು, ದೊಡ್ಡವರು, ನಮಗ್ ನ್ಯಾಯ ಕೊಡ್ಸಿ ಸರ್. ನಾನು ಇವಳ ಚಿಕ್ಕ ವಯಸ್ಸಿಂದ ಪ್ರೀತಿಸ್ತಾ ಇದ್ದೀನಿ. ಅದು ಈ ರಾಜ ಹುಲಿಗೂ ಗೊತ್ತು, ರೆಡಿ ಖಾನ್ದಾನಿಗೆ ಗೊತ್ತು. ಸಾಹೇಬ್ರೆ, ಗೊತ್ತಿದ್ದು ಅವಳಿಗೆ ಈಗ ಬಲವಂತವಾಗಿ ಮದುವೆ ಮಾಡ್ತಾ ಇದಾರೆ. ಇದು ತಪ್ಪಲ್ವಾ ಸರ್? ತಪ್ಪಲ್ವಾ ಇದು? ಅವಳಿಗೆ ಇಷ್ಟ ಇಲ್ಲ ಅಂತಂದಿದ್ರೆ ನಾನ್ ಕರೆದ ತಕ್ಷಣ ಇಷ್ಟು ಜನಗಳ ಮುಂದೆ ಓಡ್ ಬರ್ತಾ ಇಲ್ಲ ಸರ್. ಸರ್ ಅವ್ರನ್ನೇನ್ ಕೇಳ್ತೀರಾ? ಹುಡ್ಗಿನ್ ಕೇಳಿ ನೀವು. ಸಾಹೇಬ್ರೆ, ಅವ್ರ ಮಾತು ನೀವು ಕೇಳ್ಬೇಡಿ. ಏನಮ್ಮ ಇದೆಲ್ಲ ನಿಜಾನಾ? ಹೌದು ಸರ್, ನಂಗೆ ಹೆದರ್ಸಿ ಬೆದರ್ಸಿ ಮದ್ವೆ ಮಾಡಿಸ್ತಾ ಇರೋದು. ನನ್ಗೆ ಮದ್ವೆ ಸ್ವಲ್ಪನೂ ಇಷ್ಟ ಇಲ್ಲ. ಏನ್ರಿ ಅವಳ ಹತ್ರ ಏನ್ ಸುಮ್ಮನೆ ನಿಂತ್ಕೊಳ್ರಿ. ಒಬ್ಬ ಹೆಲ್ತ್ ಮಿನಿಸ್ಟರ್ ಆಗಿ ಏನ್ರಿ ರಾಜಕಾರಣ ಮಾಡ್ತೀರಿ ನೀವು? ಸಾಹೇಬ್ರೆ, ಮಗಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾರೆ ಇವನ್ನ ರಾಜಕಾರಣಕ್ಕೆ ತರಬೇಕು ಅಂತಿದ್ದೀರಿ ನೀವು? ಬುದ್ಧಿ ಇದೆ ಏನ್ರಿ ನಿಮಗೆ? ಆ ಹುಡುಗನ ಜೊತೆ ಕಳಿಸ್ಕೊಡಿ. ಅಲ್ಲೇ ಸರ್, ದೊಡ್ಡ ಮನುಷ್ಯರಾಗಿ ಕಳಿಸ್ಕೊಡಿ, ಮರ್ಯಾದೆ ಉಳಿಸ್ಕೊಳ್ರಿ. ಇವನ್ ಜೊತೆನಾ? ಅಯ್ಯಯ್ಯೋ ಗುರುವೇ ತಂದೆ, ನೀವ್ ನಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ. ಇನ್ನು ನಿಮ್ಗೆ ಸರಿಯಾಗಿ ವಿಷಯನೇ ಗೊತ್ತಿಲ್ಲ. ಬನ್ನಿ ಇಲ್ಲಿ, ನಾನ್ ನಿಮ್ಗೆಲ್ಲ ಬಿಡ್ಸಿ ಹೇಳ್ತೀನಿ. ಬನ್ನಿ. ನಡಿಯ ನೀನು. ಬನ್ನಿ ಸರ್, ಒಂದ್ ನಿಮಿಷ ಸರ್. ಬನ್ನಿ ಸರ್. ನೀವು ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾನ್ ಹೇಳೋದನ್ನ ಸೈಲೆಂಟ್ ಆಗಿ ಸರಿಯಾಗಿ ಕೇಳಿಸ್ಕೊತಾ ಇರ್ಬೇಕು. ನೀನ್ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಎಷ್ಟು ಮನೆ ಹಾಳು ಮಾಡಿದ್ಯಾ, ಎಷ್ಟು ಜನಗಳಿಗೆ ತಲೆ ಹಿಡ್ದಿದ್ಯಾ ಅಂತ ನನಗ್ ಗೊತ್ತ. ರಿಸಲ್ಟ್ ಬಂದ ತಕ್ಷಣ ನಿನ್ನ ಸಾವು, ಅದು ಈ ಜಗ್ಗಿ ಕೈಯಿಂದ. ಜಗ್ಗಿ ಯಾಕೆ ನನ್ನನ್ನು ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ? ಸರಿಯಾಗಿ ಕೇಳಿಸ್ಕೊ. ಎಲ್ಲಾ ಮಕ್ಳು ತಂದೆ ಎಣಿಕೆ ಬೆಂಕಿ ಹಚ್ಚಿ ತಮ್ಗಳ ಋಣನ ತೀರಿಸ್ಕೋತಾರೆ. ಆದ್ರೆ ನನ್ನನೆ ಬರ ನೋಡು, ನಿನ್ನನ್ನ ಸಾಯಿಸಿ ಆಮೇಲೆ ನೆನಕ್ ಬೆಂಕಿ ಹಚ್ಬೇಕು. ಅರ್ಥ ಆಗ್ಲಿಲ್ವಾ? ಯಾವ ಕಟ್ಕೊಂಡು ಹೆಂಡತಿ ಜೀವನ ಹಾಳು ಮಾಡ್ದೋ ಅದೇ ಲಲಿತಾದೇವಿ ಮಗ ನಾನು. ಶಾಕ್ ಆಗ್ಬೇಡ, ಇನ್ನು ಬೇಜಾನ್ ಕೆಲಸ ಇದೆ. ಭಾರೀ ಕುತೂಹಲ ಕೆರಳಿಸಿರುವ ಅಣ್ಣಮ್ಮ ಲೇಔಟ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಇನ್ನೇನು ಹೊರಬೀಳಲಿದೆ. ಇದೀಗ ಬಂದ ವರದಿ, ಎಣಿಕೆಯ 3ನೇ ಸುತ್ತಿನಲ್ಲೂ ಶ್ರೀಮತಿ ಲಲಿತಾದೇವಿಯವರು ಬಹುಮತಗಳಿಂದ ಮುನ್ನಡೆದಿದ್ದಾರೆ. ಹತ್ತಿರದ ಪ್ರತಿಸ್ಪರ್ಧಿ ರಾಜಾಹುಲಿ ಅವರಿಗೆ ತೀವ್ರ ಹಿನ್ನಡೆ. ಅನ್ನೊಂದು ಕಾರಣ ಅಮ್ಮ ತಾಯಿ, ನಾನು ಕಾಳಿಂಗಪ್ಪ. ಅಣ್ಣಮ್ಮ ಲೇಔಟ್ ಕ್ಷೇತ್ರದ ವಿಧಾನಸಭಾ ಉಪಚುನಾವಣೆಯಲ್ಲಿ ಶ್ರೀಮತಿ ಲಲಿತಾದೇವಿಯವರು ಪ್ರಚಂಡ ದಿಗ್ವಿಜಯ ಸಾಧಿಸಿದ್ದಾರೆ.
ಸೋತ್ಬಿಟ್ಟಲ್ರಿ ನಂಗೆ ಗೊತ್ತಿಲ್ಲ ನಿಮ್ ಮಂದಿಯವ್ರ ಮೇಲೆ ಹಣೆ ಮಾಡಿದ್ರೆ ಏನಾರ ಮಾಡಿ MLC ಆದ್ರೂ ಮಾಡ್ರಿ ಸೋತ್ರು ಬೈತೀರಲ್ರಿ ಕರೆನ್ಸಿ ಇಲ್ಲ ಕೊಡ್ರಿ ಫೋನ್ ಮೊದಲು ಮಗನಲ್ಲಿ ನಿದ್ದೆ ಕಣ ಶಾಪ ಏನೋ ಮಾಡಿದ್ಯಾ ನಿನ್ಬೇಡೆಲ್ಲ ಎಲ್ರು ನನ್ನ ಕೈ ಕೊಡ್ತೀವಿ ಹೋಗ್ರಪ್ಪ ಇದು ನನಗೆ ನಿಜ ಹೇಳ್ಬೇಕಂದ್ರೆ ಇದು ಜನರಿಗೆ ಅಮ್ಮ ಅಮ್ಮ ಏನಾಯ್ತಮ್ಮ ಅಮ್ಮ ಏನಾಯ್ತಮ್ಮ ನಂಗೇನಾಗಲ್ಲ ಕಣ ಪಾಪಿ ಕಾಳಿಂಗಪ್ಪ ಅದೆಲ್ಲ ಬಿಟ್ಟಾಕಮ್ಮ ಅಲ್ಲಿಗೆ ಹೋಗು ಅಲ್ಲ ಅಮ್ಮಂಗೆ ಮಕ್ಳಿಗೆ ಹೋಮಾಗಿ ಸಾಯಿಸ್ತಾರಂತೆ ಜಗನ ನೀನ್ ನನ್ ಬಗ್ಗೆ ಯೋಚನೆ ಮಾಡ್ಬೇಡಪ್ಪ ಆ ತಾಯಿನ ಉಳಿಸೋ ಮಕ್ಕಳು ಉಳಿಸಪ್ಪ ಹೋಗೋ ಹೋಗಪ್ಪ ನಮಸ್ಕಾರ ಶ್ರೀಮತಿ ಲಲಿತಾ ದೇವಿ ಅವ್ರಿಗೆ ಎಲ್ರಿಗೂ ನಮಸ್ಕಾರ ಕಂಗ್ರ್ಯಾಚುಲೇಷನ್ಸ್ ಭರ್ಜರಿ ಜಯ ಗಳಿಸ್ಬಿಟ್ರಿ ಇದು ನಿಮ್ಮ ಮೊದಲನೇ ಪ್ರೆಸ್ ಮೀಟ್ ನಿಮ್ ಜೊತೆ ನಾನು ಕೂತ್ಕೋತೀನಿ ಅರೆ ಯಾಕೆ ಗಾಬರಿ ಆಗ್ತಾ ಇದ್ದೀರಾ ನಾವು ಹಾಗೆ ಮಾಡಿದಾಗ ಮಾತ್ರ ಪಕ್ಷಗಳು ಬೇರೆ ಆದ್ರೂ ಸರ್ಕಾರ ಒಂದೇ ಅನ್ನೋ ಮೆಸೇಜು ಜನಗಳಿಗೆ ತಲುಪೋದು ಅಲ್ವಾ? ಕೂತ್ಕೊಳ್ಳಿ 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 ನೀವು ಕೂತ್ಕೊಳ್ಳಿ. ಲಲಿತಾ, ಶ್ರೀಮತಿ ಲಲಿತಾ ದೇವಿ ಅವರೇ, ಸ್ವಲ್ಪ ನನ್ನ ಮಾತು ಕೇಳಿಸ್ಕೋತೀರಾ? ನೀನ್ ಸಾಕ್ತಾ ಇರೋ ಅಬ್ಬೆ ಪಾರಿ ಮಕ್ಕಳೆಲ್ಲ ಈಗ ನನ್ನ ಕಂಟ್ರೋಲಲ್ಲಿದ್ದಾರೆ. ನಿನಗ್ ಶುಭಾಶಯ ಹೇಳಕ್ಕೆ ಎಲ್ಲ ಮಕ್ಕಳ ಕೈಲೂ ಒಂದೊಂದು ಬೊಕ್ಕೆ ಕೊಟ್ಟಿದ್ದೀನಿ. ಆ ಬೊಕ್ಕೆಗಳಲ್ಲಿ ಬಾಂಬ್ ಇದೆ. ಒಂದೇ ಒಂದು ಫೋನ್ ಕಾಲ್ ಇಡೀ ಬಸ್ಸೇ ಬ್ಲಾಸ್ಟ್ ಆಗುತ್ತೆ. ನನ್ನ ಕ್ಷೇತ್ರನ ನಾನು ಬಹಳ ಚೆನ್ನಾಗಿ ನೋಡ್ಕೋತೀನಿ ಅಂತ ಭರವಸೆ ಕೊಡ್ತೀನಿ. ಇಷ್ಟು ಮಾತ್ರ ಹೇಳಿ ನಿನ್ನ ಪ್ರೆಸ್ ಮೀಟ್ ನ ಮುಗಿಸು. ಎಕ್ಸ್ಕ್ಯೂಸ್ ಮೀ, ಇದು ತುಂಬಾ ವಿಶೇಷವಾದ ಪ್ರೆಸ್ ಮೀಟ್. ನಿಮ್ಮ ಮೊಬೈಲ್ಸ್ನೆಲ್ಲ ಸ್ವಿಚ್ ಆಫ್ ಮಾಡ್ತೀರಾ ಪ್ಲೀಸ್? ಎಕ್ಸ್ಕ್ಯೂಸ್ ಮೀ, ಎಲ್ಲರಿಗೂ ನಮಸ್ಕಾರ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದನೇ ಕಾರಣ.
ಆ ಬೊಕ್ಕೆನೆಲ್ಲ ಇಸ್ಕೊಂಡು ಬಿಸ್ತ ಕೂತ್ಕೊಳ್ಳೋ ನಾಯಿ. ನನ್ನ ಮಾತಿನ್ನು ಮುಗಿದಿಲ್ಲ, ಈಗ ಶುರು ಆಗಿದೆ. ಏನು ಅರಿದೇ ಇರೋ ಮುಗ್ಧ ಮಕ್ಕಳನ್ನ ಕೊಲ್ತೀನಿ ಅಂತ ನನ್ನ ಹೆದರಿಸಿ ಫೇಲ್ ಮಾಡ್ತೀಯಾ? ನೋಡಿ, ಇವನ ನಿಜವಾದ ಕಂತ್ರಿ ಮುಖದ ಬಗ್ಗೆ ಈಗ ಹೇಳ್ತೀನಿ. ಇವನೊಬ್ಬ ನರ ರಾಕ್ಷಸ, ಡಕಾಯಿತ. ಅಷ್ಟೇ ಅಲ್ಲ, ನನ್ನ ಸ್ವಂತ ಗಂಡ. ರಾಜಕೀಯ ಮಾಡೋಕ್ಕೋಸ್ಕರ ನನ್ನ ತಂದೆ ತಾಯಿನ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡ್ದ. ಕಟ್ಕೊಂಡ್ ಹೆಂಡತಿ ಮಗನ ಬೀದಿ ಪಾಲ್ ಮಾಡ್ದ. ಇಂಥವನು ಸಮಾಜ ಉದ್ಧಾರ ಮಾಡ್ತಾನೆ ಅಂತ ಬೆಳೆಸ್ತಿದೀವಲ್ಲ, ಇದಕ್ಕಿಂತ ದಡ್ಡತನ ಬೇರೆ ಇದೆ. ಮುಚ್ಚು ಬಾಯಿ, ಮುಂದಕ್ಕೆ ಬರಬೇಡ. ಬೇಡಪ್ಪ, ನನ್ನ ನಾಳೆಗೂ ಬೇಡ. ಆ ಪಾಪಿಯಿಂದ ನಾನು ಇಷ್ಟು ವರ್ಷ ನರಕ ಅನುಭವಿಸಿದ್ದೀನಿ. ಇಂಥ ಕೆಟ್ಟ ಪ್ರಾಣಿನ ಕೊಂದು ನೀನ್ ಜೈಲ್ಗೆ ಹೋಗ್ಬೇಡ. ಬೇಡ ಜಗ್ಗಿ, ಬೇಡಪ್ಪ. ನೋಡು, ಆ ಹುಡುಗಿ ಮುಖನಾದ್ರೂ ನೋಡು. ನೀನ್ ಈ ಪಾಪಿನ ಕೊಂದು ಜೈಲ್ಗೆ ಹೋದ್ರೆ ಆ ಹುಡುಗಿ ಒಂಟಿ ಆಗ್ಬೇಕಾ? ಜನನೇ ಇವನ್ಗೆ ಪಾಠ ಕಲಿಸ್ತಾರೆ. ಬಾರೋ ಪಾಪ, ಬಾ ಜಗ್ಗ.